ಹಾಯ್ ಎಲ್ಲ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರೆ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡು ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾನು ಮಸ್ತ್ ಆರಾಮದಿ ನೋಡ್ರಿ. ಇವತ್ತಿನ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ಕಂತೀನಿ. ನಾನು ತಮ್ಮ ಹೊರಗೆ ಹೊಂಟಿದ್ವಿ. ಸೊ ಎಲ್ಲಿಗೆ ಅಂತ ಅಂದ್ರೆ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಬಂದ್ರಾತು ಅಂತೇಳಿ. ಸೊ ಅವ್ರಿಗಿನ್ನೂ ಸ್ಕೂಲಿಗೆ ಕಳಿಸಿ ಅವನ್ನೆಲ್ಲ ರೆಡಿ ಮಾಡಿ ಅವ್ನಿಗೂ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿಕೊಟ್ಟು ಸೊ ನಾನು ಫ್ರೆಶ್ ಅಪ್ ಅದು ಆಗಿ ಈಗ ಗುಡಿಗೆ ಹೊಂಟೇವಿ. ಇನ್ನೂ ನಾಷ್ಟ ಮಾಡಿಲ್ಲ ಆ್ಯಕ್ಚುಲಿ. ಸೊ ಫಸ್ಟು ದೇವ್ರ ಗುಡಿಗೆ ಹೋಗಿ ಆನಂತರ ಬಂದಿಂದ ನಾಷ್ಟ ಮಾಡಿದ್ರಾಯ್ತು ಅಂತೇಳಿ. ಸೊ ಹೋಗ್ತಾ ನೋಡ್ತಾ ಇರ್ಬೋದು, ಬೆಳಗ್ಗಿನ ಹೊಂಟಿವಲ್ಲ. ಸೊ ಎಲ್ಲರೂ ಆಫೀಸು ಸ್ಕೂಲು ಡ್ಯೂಟಿ ಅದು ಹೋಗ್ತಿರ್ತಾರೆ. ಸೊ ಹಂಗಾಗಿ ಫುಲ್ಲು ರೋಡು ಸ್ವಲ್ಪ ಟ್ರಾಫಿಕ್ ಆಗಿತ್ತು ನೋಡ್ರಿ. ಸೊ ಈಗ ಲೊಕೇಶನ್ ಬಂದು ರೀಚ್ ಆದ್ವಿ. ಸೊ ನೋಡ್ತಾ ಇರ್ಬೋದು, ಇದು ಬೆಳಗಾವಿ ಫೇಮಸ್ ದುರ್ಗಾದೇವಿ ಟೆಂಪಲು. ಆಲ್ಮೋಸ್ಟ್ ರೆಗ್ಯುಲರ್ ವ್ಯೂವರ್ಸ್ ನೋಡ್ಕೊತ ಬಂದವ್ರಿಗೆ. ಸೊ ನಾನು ಜಾಸ್ತಿ ಬರೋದು ಅಂತಂದ್ರೆ ದೇವ್ರಿಗನ. ಸೊ ದೇವ್ರಿಗೂ ನಡ್ಕೊತೀನಿ ಅಂತಂದು ಹೇಳ್ಬೋದು ಬೆಳಗಾವಿಗೆ ಬಂದಾಗಿಂದ. ಸೊ ತುಂಬ ಪವರ್ಫುಲ್ ದೇವ್ರು ಅಂತಂದು ಹೇಳ್ಬೋದು. ಸೊ ಇವತ್ತು ಮಂಗಳವಾರ ಆಗಿರೋದ್ರಿಂದ ಒಂದು ಸ್ವಲ್ಪ ಎಲ್ಲ ರಶ್ ಇರ್ತೈತಿ. ಯಾಕಂತ ಅಂದ್ರೆ ಹೇಳಿದ್ನಲ್ಲ, ಮಂಗಳವಾರ ಇರೋದ್ರಿಂದ ದುರ್ಗಾದೇವಿಗೆ ನಿಂಬೆಯನ್ನು ಪೂಜೆ ಹಚ್ಚುವವರು ಮತ್ತು ದೇವ್ರ ದರ್ಶನ ಮಾಡುವವರು ಸೊ ಎಲ್ಲರೂ ಇರ್ತಾರೆ. ನಾನು ಈಗ ಒಂದು ಸ್ವಲ್ಪ ಇತ್ತೀಚೆಗೆ ಬರೋದು ಕಡಿಮೆ ಆಗೈತಿ. ಮೊದಲು ಆದ್ರೆ ಮಂಗಳವಾರ ಅಥವಾ ಶುಕ್ರವಾರ ಕಂಪಲ್ಸರಿ ವಾರದಾಗ ಒಂದು ಸಲ ಬರ್ತಿದ್ದೆ. ಸೊ ಸಿಕ್ಕಾಪಟ್ಟೆ ಚೇಂಜಸ್ ಆಗೈತೆ ಅಂತಂದು ಹೇಳ್ಬೋದು ಮೊದಲಿನಕ್ಕೂ ಇವಾಗಿನಕ್ಕೂ. ಸೊ ದೇವ್ರ ದರ್ಶನ ಮುಗಿಸ್ಕೊಂಡು ಮನೆ ಕಡೆ ಹೋಗಿ ಬರೋಕ್ಕಂತ ನೋಡ್ರಿ. ಛತ್ರಿ ಏನು ತೊಂದರೆ ಇಲ್ಲ, ರೈಲ್ ಕೊಟ್ಟು ಛತ್ರಿ ಸಣ್ಣ ಉದ್ರಾಗೈತಿ. ಎಲ್ಲಿ ಮನೆಗೆ ಹೋಗೋದ್ರೊಳಗೆ ಮುಗಿಸ್ಕೊಂತೀವಿ ಏನೋ ಗೊತ್ತಿಲ್ಲ. ತೋರಿಸ್ಕೊಂತೀವಿ. ಇಲ್ಲೇ ನಿಂದ್ರು ಸರ್. ಸೊ ಈಗ ನೋಡ್ತಾ ಇರ್ಬೋದು ನೋಡ್ರಿ. ಈಗ ನಮ್ಮ ಮನೆ ಗೇಟ್ ಮುಂದೆ ಫುಲ್ ರೋಡೆಲ್ಲ ವ್ಯಾಪಾರಿ ಅವಂತರ ಆಗೈತಿ ಅಂಥೇಳಿ. ಸೊ ರೋಡ್ ರಿಪೇರಿ ಮಾಡಕ್ಕಂತಾರ. ನೋಡ್ತಾ ಇರ್ಬೋದು ಎಲ್ಲ ಸ್ವಲ್ಪ ವರ್ಕ್ ನಡೆಯಕ್ಕಂತೈತಿ. ಫುಲ್ ಗಡ್ ಸೌಂಡು. ಏನಿದು ಸೌಂಡ್ ಅಂತ ನಾನು ನೆನ್ನೆಯಿಂದನೇ ಆ್ಯಕ್ಚುಲಿ ಸ್ಟಾರ್ಟ್ ಮಾಡ್ಯಾರ. ಫುಲ್ಲು ಎಲ್ಲ ರೋಡೆಲ್ಲ ಅಡ್ಡಕ್ಕಂತಾರ. ಅದು ಏನು ಮಾಡ್ತಾರೆ ಏನೋ, ಗಟರ್ ಏನೋ ಅಂತೇಳಿ ಅನ್ನಕ್ಕಂತಿದ್ರು. ಏನು ಗಟರ್ ಮಾಡ್ತಾರೋ ಏನು ಮಾಡ್ತಾರೋ ಮಾಡಿಂದನ ನೋಡಬೇಕು. ಗಟರ್ ಅಂತಂದು ಹೇಳಕತ್ತಾರ. ಗಟರ್ ಅಂತಂದ್ರೆ ಮೂರಿ ಅಂತಂದು ಹೇಳ್ತಾರಲ್ಲ, ಸೊ ಅದು ನಮ್ಮ ಕಡೆ ಗಟರ್ ಅಂತಂದು ಹೇಳ್ತೀವಿ. ಸೊ ನೆಕ್ಸ್ಟ್ ಬಂದಿಂದ ನೋಡ್ರಿ, ನಾಷ್ಟ ಮಾಡಿರಲ್ಲ ಇನ್ನು. ಸೊ ನಾಷ್ಟ ಮಾಡಿದ್ರೆ ಆಯ್ತು ಅಂತಂದು ನಾಷ್ಟ ಮಾಡಕ್ಕಂತೀನಿ. ಇವತ್ತು ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿತ್ತು. ಏನು ಆರ್ಡ್ರ್ ಮಾಡಿದ್ಯಪ್ಪ? ಏನು ಇಷ್ಟು ದೊಡ್ಡದೈತಲ್ಲ, ಹೆಂಗೆ ತಮ್ಮನ್ ಕೊಟ್ರ? ವೇಟ್ ಐತನ? ನನ್ನ ಕಣ್ಣು ದೊಡ್ಡದೈತಾ? ಒಳ ವೇಟ್ ಐತಂದ್ರೆ ಚಲೋ ಇರ್ಬೋದ ಹಿಂಗಿದ್ರೆ. ಇದೊಂದು ನೋಡ್ರಿ, ಹೊರಗೆ ವರ್ಕ್ ನಡ್ಯಾಕತೈತಿ. ಗಡ್ ಎಷ್ಟು ಡಿಸ್ಟರ್ಬ್ ಆಗಂದೈತಿ ನಮಗೆ ವಿಡಿಯೋ ಮಾಡಕ್ಕೆ. ಅದೇನು ಮಾಡಕತ್ತಾರೋ ಏನೋ ನಮ್ಗೆ ತಿಳಿಯೋಣವಲ್ಲ. ಏನು ಗಟ್ರ ಮಾಡಕತ್ತಾರೋ ಏನು ಮಾಡಕತ್ತಾರ. ಅರ್ವಿನ್ ಇದಕ್ಕೋಸ್ಕರ ಕಾಯಕದಿದ್ದ ಮಮ್ಮಿ. ಬರು ತೆಗೆದಿರ್ತಿ. ದಿನ ಸ್ಕೂಲಿಂದ ಬರ್ತಾನೆ ಮಮ್ಮಿ. ಕ್ಯಾರಮ್ ಬಂತು ಯಾವಾಗ ಬರುತ್ತಾ? ಏನಮ್ಮ ಇಷ್ಟು ದ್ವಾರ ಆರ್ಡರ್ ಮಾಡಿ ವಿಡ್ದಾಗ ಕವರ್ ಆಗಲ್ಲ. ಆ ಟೇಬಲ್ ಆತಕ್ಕೆ ಸರಿ. ಬರೀ ರಟ್ಟ ಕಾಣತ್ತ. ಮನೆಗೆ ತಿಪ್ಪಿ ಮಾಡಿದ್ಯಾ? ಇವನು ಮೊದಲೆಲ್ಲ ತೆಗಿಯೋನು
ಕಚಡೆ ಪುಚಡೆ ವಾಪಸ್ ಅದ್ರಾಗ ಯಾಕಿಡ್ತಿ ಬೇಡ ಕೊಟ್ಬಿಡು ಅತ್ತಾಗ. ಈಗ ನೋಡ್ರಿ ತಮ್ಮ ಅನ್ಬಾಕ್ಸಿಂಗ್ ಮಾಡಕತ್ತಾನ ಈಗ ಕ್ಯಾರಮ್. ಏನೇನು ಕೊಟ್ಟಾರ ಅಲ್ಲೇನೋ ಇಟ್ಟಾರ ಒಂದು ಡಬ್ಬಿ. ಏನಣ್ಣ ಅದು ಪೌಡ್ರನ್ನ? ದೊಡ್ಡೈತಾ? ಹಾಂ ಏನು ಮಿಸ್ ಮಾಡ್ಯಾನ? ನೋಡ ಇಲ್ಲನ ಫೋನ್ ಹಚ್ತಿ ಹಚ್ಚ. ಅರಿವಿನ ಇರ್ಬೇಕಿತ್ತ, ಇನ್ನೂ ಎಕ್ಸೈಟ್ಮೆಂಟ್ ಆಗಿರ್ತಿದ್ದವ. ಅಲ್ಲಿ ತೆಗೆದಿಡ್ತೀನಿ ಎಕ್ಸೈಟ್ಮೆಂಟ್ ಆಗ್ತಾನಲ್ಲ ಅವಾಗ ತೋರಿಸು. ಮಮ್ಮಿ ಯಾರೋ ಬರ್ತಾರೆ ಕೇಳಿದ್ರೆ ಅಷ್ಟೇ ತೋರಿಸು. ನೀನೇ ಇರ್ತೀಯಲ್ಲ ತೋರ್ಸು. ನೀನ ಹಾಳೆ ಒಂದು ಓಪನ್ ಮಾಡಿ ಮೊದಲು ಚಂದಾಗ ಹಾಳಿ ತೆಗೆದು ಎಲ್ಲೆಲ್ಲಿ ಏನೇನು ಡ್ಯಾಮೇಜ್ ಆಗೈತೆ ನೋಡಿ ಫಸ್ಟ್. ಇಲ್ಲಿ ನೋಡು, ಇಲ್ಲಿ ನೋಡಿ ದಿಪ್ ಎಷ್ಟೈತಿ. ಹೌದು ದಿಪ್ ಐತಿ. ಅದು ಮಾಮ ತಂದಿದ್ದಾನೆ, ಎಷ್ಟು ಕಾಳು ಐತೆ. ಅಲ್ಲ ಇದು ಕಟ್ಟಿಗಿನ್ನ ಹಸಿದೈತೆ ಮಾಡುತ್ತೆ. ಇಷ್ಟ ಮನ್ಯಾಗ ಇಷ್ಟ ಬೇಸಿ. ಇದೇನು ಇದು ಪೌಡರ್, ಇದು ಸ್ಟ್ರೈಕರ್, ಇದು ರೆಡ್ ಕಾಯಿ. 2 ರೆಡ್ ಕಾಯಿ ಕೊಟ್ಟಿದ್ದಾರೆ. ಒಂದು ಕಲರ್ ಒಂದು ಬೇಕಂತೆ. ಒಂದು ಇನ್ನೊಂದು ಸ್ಟ್ರೈಕರ್ ಬೇಕಾಗಿರ್ಬೋದು, ಮಾಡ್ಬೋದು. ಆಡಿಲ್ಲ ಒಮ್ಮೆ ಕ್ಯಾರಮ್. ಒಮ್ಮೆನ ಯಾವಾಗ ಆಡಿನ ಒಂದ್ಸಲ ಆಡಿ ಅನ್ಸುತ್ತೆ. ಎಲ್ಲರೂ ಬ್ಯುಸಿ. ಸುಮ್ಮನೆ ತರಿಸಿ ನೋಡು. ಸುಮ್ಮನೆ ಯಾವುದು ತರಿಸಿಲ್ಲ. ಆಡಕ್ಕೆ ಯಾರಿಗೂ ಟೈಮೇ ಇಲ್ಲ, ಎಲ್ಲ ಬ್ಯುಸಿ ಪರ್ಸನ್ಸ್ ಆಗ್ಯಾರ. ಜೋಡಿಸಿದ್ವಿ. ಬೇಸ್ ಕಲರ್ ಅದಾವು, ಬ್ಲ್ಯಾಕ್ ಕಲರು. ಇವು ಇದು ಹಿಂಗಾರ್ತಾವ ನೀವು. ಇವು ಎಷ್ಟು ಅದಾವು? ಅವು 9, ಅವು 9. ಇವು ಬ್ಲ್ಯಾಕ್ 9, ಇವು 9. ಇವು ವೈಟ್ ಕಲರ್ ಹೆಚ್ಚಿದ್ದಂಗಲ್ಲ. ಎಷ್ಟದವು? 6, 3, 9. ಇವು 5 ಅದಾವು. ಇವು 5, 6, 3, 9. ಇವು 9 ಅದಾವ ಬಿಡಿ. ಇವು ನಾನು ತಮ್ಮ ಈಗ ಕ್ಯಾಟ ಮಾಡ್ತೀವಿ. ಹೆಂಗ್ ಹೊಡಿಬೇಕು ಹೊಡಿದ ಗೊತ್ತಿಲ್ಲ ನನಗೆ. ಹೆಂಗ್ ಹೊಡಿಬೇಕಲ್ಲ ಹೇಳ್ಕೊಡು ಒಂದಿಟ್ಟ ನನಗೆ. ಇಲ್ಲಿ ಹೊಡಿ, ಇಲ್ಲಿ ಇಟ್ಟು ಎಲ್ಲರಿಟ್ಟು ಹೊಡಿಬೋದನ? ಇದಕ್ಕೆಲ್ಲ ರೂಲ್ಸ್ ಐತೆ. ಎಲ್ಲರಿಟ್ಟು ಹೊಡಿ. ಇಲ್ಲಿ ಇಟ್ಟು ಇದು ಕೊಡಿ ಅಂದ್ರೆ ಫೋಕಸ್ ಇಲ್ಲಿ ಬರ್ತೈತಿ. ಹೊಡಿ ಮತ್ತೆ ನಾನು ಗುಳಿಗೆ ಮಾಡಕತ್ತೀನಿ ನೋಡ್ರಿ. ನೀರು ಜೋರು ಹೊಡಿಬೇಕಾಗುತ್ತೆ. ಇನ್ನ ಜೋರ ಹೊಡಿಬೇಕಿತ್ತಲ್ಲ. ಇಲ್ಲ ಫಸ್ಟ್ ಬೋಲಿಗೆ ಹಾಕಿ ಹಾಕಿ ಒಳಗೆ ಕಳಿಸಿ. ಈಗೆಲ್ಲ ಎದ್ದ ನೋಡಿ ಈಗ ಎತ್ತಿ ಒಳಗೆ ಸೈಡ್ ಹಾಕಿ. ಹಿಂಗೆ ಹೊಡಿಬೋದ? ಹಂಗೆ ಬರಲ್ಲ. ಇದನ್ನು ಹಾಕ್ತೇನೆ ಈಗ ಬಡಿಸು. ಅದಿಟ್ಟು ಹಿಂಗೆ ಹಿಂಗೆ ಇಡೋದು ಹಿಂಗೆ ಹಿಂಗೆ ಅದಕ್ಕೆ ಬಡಿಸ್ಬೇಕ. ಸೀದಾ ನೋಡ, ಫೋಕಸ್ ನೋಡು. ಚೂರು ಅಲ್ಲೋ ಹಿಂಗೆ ಬಂತದ. ಇದೊಂದು ಹಾಕೊಂಡು ಈಗ
ಆಕಿ ನೋಡೋದು ಇದು ಹೋಗಿ ಬಿಡೋದು ಅನ್ಸುತ್ತೆ ಬಿಡತ್ತ ಮೇಲೆ. ಇದು ಬೀಳತ್ತಲ್ಲ ಅದು. ಹೌದಾ? ಇಲ್ಲ ಬಿಡಲ್ಲ, ಅಟ್ರಾಗ ಬೀಳ್ತಾನ ಇಲ್ಲ. ಅದು ಹೋಗಿ ಅದ್ರೊಳಗೆ ಬಿತ್ತಂದ್ರ ಆಟ ಆಡಿದ್ ಗೆದ್ದಿದ್ರಾಗ ಒಂದು ಹೊಳ್ ಇಡ್ಬೇಕಲ್ಲ. ಏನ ಹೊಡ್ಬಿಡ್ತಿ ನೋಡು. ಹೆಂಗಾರ ಕೊಂದ್ರೆ ಹೊಳ್ಳಿ ಒಟ್ಟು ಕಾಳ ತಂದಿಟ್ಕೋ ಅಲ್ಲಿ. ನನಗೆ ಆಡುವುದಕ್ಕೆ ಬರುವುದಿಲ್ಲ. ನೀ ಆಡಿಯಲ್ಲ ಇಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ. ನಾನು ಆಡಿಲ್ಲ. ಚೆಸ್ ಅಷ್ಟ ಆಯ್ತು ಎಕ್ಸ್ಪೀರಿಯನ್ಸ್. ಒಬ್ಬ ಅವನಿಗೆ ಗೆದ್ದ ನೋಡ್ರಿ ನನ್ನ ತಮ್ಮ. ತಗೋ ಫಸ್ಟ್ ಇವನ ಗೆದ್ದ ನೋಡ್ರಿ. ಇದು 5 ರೂಪಾಯಿ. 5 ರೂಪಾಯಿನ ಅದು? ಇದು 10 ರೂಪಾಯಿ. ವೈಟ್ ಕಲರ್ ರೆಡ್ ರೆಡ್ 50 ರೂಪಾಯಿ. ಹೊಡಿ ಹೊಡಿ ಬಡ ಬಡ ಹೊಡಿ. ಎಲ್ಲಿ ಎಲ್ಲರೂ ಹೊಡಿ, ಹಂಗಾರ ಹೊಡಿಯ ಹೊಡೆದು ಬಿದ್ದಿತ್ತ. ನಾನು ಇಡ್ಬೇಕಾಕಿ ತಾಳೆ. ಹೆಂಗ್ ಹೊಡಿಲಿ? ಇದನ್ನ ಹಾಕಿ ಇದ್ರಾಗ ಗಿಡನಾಗ ಇಟ್ಟ ಹೆಂಗ ಗಿಡನಾಗ ಇಟ್ಟ ಹೊಡಿ ಹಿಂಗ ಬೀಳ್ತೀವಿ. ನಂದೇನೇ ಇಲ್ಲ 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 ಬಿದ್ರು ನೋ ಪ್ರಾಬ್ಲಮ್. ಹಾಕಿಸ್ತೀನಿ ನಾಳೆ ಕಟ್ಟ. ನೀವು ಏನ್ ಹಾಕಿಸ್ತಿ ಕಟ್ಟ? ಸಾಲ ವಾವ್. ಹಾಕ್ಬಿಡು. 2 ಬರೇ ಇದಕ್ಕೇನಂತಾರ ಇದಕ್ಕ? ಸ್ಟ್ರೈಕರ್. 2 ಬರೇ ಇದಕ್ಕೆ ಎದ್ದಿ ನೋಡ್ರಿ. ಎಷ್ಟು ಸ್ಟ್ರೈಕರ್ ಹೆಂಗ ಹೊಡ್ಯಾಕಂದ್ಬಿಟ್ಟಿ ನಾನು. ಗುರಿ ಇಲ್ಲ ಏನಿಲ್ಲ. ಹೊಡಿಲ್ಲ ಹಿಂಗ ಗುರಿ ಹಿಂಗ ಸೀದಾ ಹಿಂಗ್ ನೋಡ. ಅದಕ್ಕೆ ಬಡಿಸ್ಬೇಕಿಲ್ಲ. ಫೈನಲಿ ಒಂದ್ ಗೆದ್ದೆ ನೋಡ್ರಿ 5 ರೂಪಾಯಿ. ಹೆಂಗಾರ ಪಂಗಾರ ಬೈ ಜಸ್ಟ್ ಮಿಸ್. ಅರಗ್ ಬಿದ್ದು ಮ್ಯಾಗ ಒಳಗೆ ಕುಂತೋಲ್ಲ ಹೊರಗ. ಆರಿ ಬಿಡ ಹಾಕ ಕಲ್ತಿ. ಫುಲ್ ರಿಂಗ್ ಇಡಬೇಕ ಇಡು ಮುಂದೆ. ಫುಲ್ ರಿಂಗ್ ಇಟ್ಟಾಡೋದು. ಈಗ ಇಲ್ಲಿಲ್ಲ ಅಂದ್ರೆ ಈ ಸೈಡ್ ಇಡ್ಬೋದು. ಜಸ್ಟ್ ಮಿಸ್ ಒಳಗ ಇದಾಗತ್ತೆ. ₹1 ಗೆದ್ದೆ. ಕೊಡು. ಆಡಿದ್ಯಾ ಅಂತೂ. ಅದು ಸತ್ತಂಗಿಲ್ಲ ಇಲ್ಲಿ ಕಾಳ ಕೈ ಬಡಿತದ. ಆಡ ಅಲ್ಲೈತ್ ನೋಡು. ಇಡು 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 ಇಲ್ಲೇ ಇಡು ಇಡು ಇಡು. ನೋಡ ಓದು ನಿಂದೆಲ್ಲ ಓದು. ಆಡುದಂತ ಒಂದು ಆಡಿ ಬೋರ್ಡಿಗಿನ ನಾನ ಆಡಿದ್ಯಾ? ತಗೋ ನಾನ ಗೆದ್ದೆ. ಗೆದ್ದಿ ಗೆದ್ದಿ. ಒಮ್ಮೆ ಆಟ ಆಡ್ಲಾರ್ದಕ್ಕಿ 2 ಗೆದ್ದೀನಿ. ಟ್ರೈನರ್ ಯಾರು? ಟ್ರೈನರ್ ಎಲ್ಲ ನಾನ. ಒಂದ್ ಕಾಳ ಬರೀ ಒಂದ್ ಕಾಳ 4 ಹಿಡ್ತೀನಿ. ನಮ್ಮ ತಮ್ಮ ಹಿಡ್ಕೊಳ ಗೊತ್ತಿಲ್ಲ. ಬಿತ್ತು ಮ್ಯಾಕ್ ಜಿಗದ್ ಕುಂತ ನೋಡ್ಲ. ನೋಡ್ರಿ ಇಷ್ಟ ಕಾಳ ಗೆದ್ದಿನ. ವೈಟ್ ಕಲರ್ 3 ಗೆದ್ದೀನಿ, ಬ್ಲ್ಯಾಕ್ ಕಲರ್ 4 ಗೆದ್ದೀನಿ. ಒಟ್ಟು 7 ಕಾಳ ಗೆದ್ದೀನಿ. ನಮ್ಮ ತಮ್ಮಂಕರ್ ಮ್ಯಾಗ ಮ್ಯಾಗ 1 ಅಲ್ಲ 2 ಅಲ್ಲ 5 ಕಾಳ ಹಾಕಿದಾರೆ. ಮ್ಯಾಗ 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 ಹಾಕಿದ. ಅದು ತುದಿ ಕುಂದಿತ್ಲ ಅದು. ಹಾಗೆ
ನಾನಾ ಕುಂದರ್ಸಿನ ಅದ್ರೊಳಗ್ ಬಿದ್ದು ಜಿಗದ್ ಮ್ಯಾಕ್ ಕುಂತವ ನಂದ ಅದ ಆಕ್ಚುಲಿ ಕೊಡು ನಂದ ಅದು ನೋಡ ಎಷ್ಟು ಡ್ಯೂ ಮಾಡಿ ಏನದ್ರಾಗ 4 ಡ್ಯೂ ಮಾಡಿ ಹಂಗಾಡಲೆ ಎಲ್ಲ ಕರೆಕ್ಟ್ ಆಗಿ ಮಾಡಿ ನಾನು ಮಾಡಿ ನಂದನೆ ಆಕ್ಚುಲಿ ಒಂದ್ ಆಟ ಆಡಿದೀನಿ ನೋಡ್ರಿ ಒಟ್ಟ ಹೊಸ ಕ್ಯಾರಮ್ ತಗೊಂಡಿಂದ ಫಸ್ಟ್ ಗೋಲಿಗೆ ನಾಡ ಮಾಡಿದೆ ಈಗ ಇನ್ನೊಂದು ಬರ್ತಾನೆ ಅವನು ಇನ್ನ 2 ತಾಸು ಬರ್ಬೇಕಾದ್ರ ಕ್ಯಾರಮ್ ಮನೆಗನೆ ಎರಡು ಆಟನೂ ಆಡಿದ್ವಿ ನಾವು ಸೊ ಈಗ ನೆಕ್ಸ್ಟ್ ನಾನು ಮತ್ತು ಹಸ್ಬೆಂಡ್ ಈಗ ಹೊರಗೆ ಹೊಂಟೇವಿ. ಅರವಿಂದ್ ಸ್ಕೂಲಿಂದ ಬಂದಿಂದ ಅವನು ಫ್ರೆಶ್ ಅಪ್ ಅದು ಆಗಿ ಉಂಡು ಅವನು ಟ್ಯೂಷನ್ಗೆ ಹೋದ. ಸೊ ಜಸ್ಟ್ 1 ತಾಸು ಅಷ್ಟೇ ಟೈಮ್ ಇರುತ್ತೆ. 4 ಗಂಟೆ ಟ್ಯೂಷನ್ ಇರ್ತೈತಿ. ಸೊ 3 ಗಂಟೆಗೆ ಬರ್ತಾನೆ. 1 ತಾಸು ಒಳಗೆ ಸೊ ಫ್ರೆಶ್ ಅಪ್ ಅದು ಆಗಿ ಉಂಡು ಹೋಗ್ಬೇಕವ. ಸೊ ತಮ್ಮ ಕಳ್ಸಕ್ಕಂತೇಳಿ ಬೈಕ್ ತೊಗೊಂಡು ಹೋಗ್ಯಾನ. ಸೊ ಹಾಗಾಗಿ ಓಕೆ ಕಾರ್ನಾಗ ಹೋದ್ರಾತು ಅಂತೇಳಿ ಕಾರ್ನಾಗನ ಹೊಂಟೇವಿ. ಇಲ್ಲೇನು ಸ್ಪೆಷಲ್ ಐತಿ? ಸೊ ಇಲ್ಲಿ ಏನೋ ಸ್ಪೆಷಲ್ ಐತಿ, ಏನಾದರೂ ಟೇಸ್ಟ್ ಮಾಡ್ತಿದ್ರೆ ಹೊಸ ರುಚಿ ತಿಂತಿದ್ರೆ ತಿನ್ಬಾ ಅಂತೇಳಿ ಕರ್ಕೊಂಡು ಬಂದು ನೋಡಿದ್ರೆ ಅಂತ ಏನೂ ಸ್ಪೆಷಲ್ ಇರಲಿಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂತಂದ್ರೆ ಅದ ಪಾನಿಪುರಿ, ಬೇಲ್ಪುರಿ, ಮಸಾಲೆ ಪುರಿ. ಸೊ ಇದ್ರೊಳಗನ ಸ್ವಲ್ಪ ವೆರೈಟಿ ಫ್ಲೇವರ್ದಿತ್ತು ನೋಡ್ರಿ. ಮತ್ತು ಹೊರಗಡೆ ಔಟ್ಸೈಡ್ ಬೇರೆ ಕಡೆ ಎಲ್ಲ ತಿಂದಿನಲ್ಲ. ಸೊ ಅಲ್ಲಿಗಿಂತ ಸ್ವಲ್ಪ ಎಕ್ಸ್ಪೆನ್ಸಿವ್ ಇತ್ತು, ಡಬಲ್ ರೇಟ್. ಬೇರೆ ಕಡೆ 25-30 ಇದ್ರೆ ಇಲ್ಲಿ 60 ರೂಪಾಯಿ ಇತ್ತು. ಅದು ಸ್ಟಾರ್ಟಿಂಗ್ ಪ್ರೈಸ್. ಮತ್ತು ನೋಡಿದ್ರೆ ಸೊ ಭಾಳ ಹೆವಿ ಪ್ರೈಸ್ ಅಂಥೇಳಿ ಅನ್ನಿಸ್ತು ಪಾನಿಪುರಿಗೆ. ಸೊ ಅಷ್ಟ ಜಸ್ಟ್ ಒಂದು ಪ್ಲೇಟ್ ತಿನ್ಕೊಂಡು ನೆಕ್ಸ್ಟ್ ಈಗ ನೋಡ್ರಿ ಒಂದು ಸ್ವಲ್ಪ ಹಂಗೆ ಕೆಲಸ ಮೇಲೆ ಬಂದಿದ್ವಿ. ಆ್ಯಂಡ್ ಹೊರಗೆ ಹಿಂಗೆ ಔಟಿಂಗ್ ಹಿಂಗೆ ಬಂದು ತಿನಿಸು ಕಟ್ಟೆಗೆ ಅದು ಬಂದು ಭಾಳ ದಿನ ಆಗಿತ್ತು ಅಂತೇಳಿ ನೆಕ್ಸ್ಟ್ ತಿನಿಸು ಕಟ್ಟೆಗೆ ಬಂದ್ವಿ. ನಮ್ಮ ಮಮ್ಮಿಗೆ ಬಿಡು ಮತ್ತೆ ಜಾಗ ಇಲ್ಲ ಅಂದ್ರೆ ಏನು ಮಾಡಿ ಮತ್ತೆ ಇಲ್ಲ ಐತೆನಾ? ಐತಿಲ್ಲ ಇನ್ನೂ ನಿಂದ್ರ ಸಾಕ. ಮಳಿ ಹತ್ತೈತೆ ನೋಡ್ರಿ. ಇಲ್ಲೇ ರೋಡ್ನಾಗ ನಿಂದ್ರಸ್ತಿ ಮತ್ತೆ ಇನ್ನೂ ತಿನ್ಸು ಕಟ್ಟಿ ಅಲ್ಲೈತಿ. ಇಲ್ಲೇ ನಿಂದ್ರಸ್ತೀನಿ ಅನ್ನಕಂತಿ. ಇಲ್ಲಿಂದ ಸ್ಟಾರ್ಟ್. ಬಿಡು ಇನ್ನು ಮುಂದೆ ಬಿಡು. ಎಸ್ ಈಗ ನೋಡ್ರಿ ತಿನ್ಸು ಕಟ್ಟೆ ಬಂದ್ವಿ. ಭಾಳ ಬೇಸಿಗಿತ್ತು. ಕಲರ್ ಹಾಕ್ಯಾರ ನೋಡಿ ಮೊಮೋಸಿಗೆ. ಇದ್ರಾಗ ಒಂದು ಇನ್ನೇನು ಹಾಕ್ತೀನಿ ಹಾಕ್ಬಿಡ್ತಾವ ಸುಡಾಕತ್ತಾವ. ವೆಜ್ ಮೋಮೋಸ್ ತೊಗೊಂಡಿವಿ, ಮಿಕ್ಸಡ್ ವೆಜ್ ಮೋಮೋಸ್. ಬಟ್ ಕಲರ್ ಹಾಕ್ಯಾರ. ಸುಡಕಾಯ್ತಲ್ಲ ಬಾ. ಲಾಸ್ಟ್ ಟೈಮ್ ಯಾವಾಗೋ ಒಂದು ಟೈಮ್ ತಿನಿಸು ಕಟ್ಟೆಗೆ ಬಂದಾಗ ಗ್ರಿಲ್ಸ್ ರೋಲ್ಸ್ ಇದ್ರೊಳಗೆ ವೆಜ್ ಫ್ರ್ಯಾಂಕಿ ತಿಂದಿದ್ವಿ. ಸೊ ಒಂದು ರೀತಿ ಡಿಫ್ರೆಂಟ್ ಟೇಸ್ಟ್ ಇತ್ತು ಅಂತಂದು ಹೇಳ್ಬೋದು. ಸೊ ಅದನ್ನ ಇನ್ನೊಂದು ಸಲ ಟ್ರೈ ಮಾಡೋಣ ಅಂತೇಳಿ ಸೊ ಅದು ನೆಕ್ಸ್ಟ್ ಈಗ ಆರ್ಡ್ರ್ ಮಾಡಿದ್ವಿ. ಸೊ ಎಸ್ ಈಗ ನೋಡ್ರಿ ವೆಜ್ ಫ್ರ್ಯಾಂಕ್ ತೊಗೊಂಬಂದಿವಿ. ಈಗ ನೆಕ್ಸ್ಟ್ ಒಂದಾನ ಎರಡಿವು ಒಂದಾನೆ ಇದು ಚಲೋ ಐತೆ. ತಿನ್ನು ಅಲ್ಲಿನ ಸಾಕು. ಆಲೂಗಡ್ಡೆ ಸಾಕ ನಿಮಗೆ ಸಾಕಳ ಚಲೋ ಇದನ್ನ ಇಲ್ಲ ಸ್ವಲ್ಪ ಹಾಕ್ಯಾರ ಸಾಸ್ ಆಲೂಗಡ್ಡಿನ ಇದನ್ನ ಹುಷಾರ. ಹಾಂ ಐತಿ ಅದ ಆಲೂಗಡ್ಡಿನ ತುಂಬ್ಯಾರ. ಬಟ್ ಪಲ್ಯಗ ತಿರ್ತಲ್ಲ ಅದನ್ನ ಒಳಗೆ ಹಾಕಿ ಒಂದು ಸ್ವಲ್ಪ ಏನಂತಾರ ಚೀಸ್ ಹಾಕಿ ಮಾಡ್ಯಾರ.
ಏನ್ ಮಾವಳಿಯ ಜೋರ್ ಕ್ಯಾರ ಮಾಡಕತ್ತಿರಲ್ಲ ಆ ಯಾರು ಮಾಡಬೇಕು ಯಾರ್ ಗೆದ್ರಿ ಬಾಳದತ್ತ ಆಡಕತ್ತ ಈಗ ಆಡಕತ್ತೀವಿ ಹಾ ಈಗ ಊಟ ಮಾಡಿ ಅದ್ರಾಗ ಒಂದು ಹಾಕಿನಿ ಇವಂದ ಆತನ ಊಟ ಇವಂದ ಊಟ ಆತ ಅವನು ಊಟ ಮಾಡ ಆದ್ಯತನ ಹಚ್ಚುಲ ಅಂತ ಊಟ ಮಾಡಿದ್ನ ಕೆಳಗ್ ಟೇಬಲ್ ಇಟ್ ಬಾರಿ ಆಡಕತ್ತೀರ